ಆ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂತಹ ಜಿಲ್ಲೆ. ಇದೀಗ ಆ ಜಿಲ್ಲೆಯ ಕೆರೆಗಳ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಟ್ಟ ಕಣ್ಣು ಬಿದ್ದಿದೆ. ನೂರಾರು ರೈತರ ಬೆಳೆಗಳಿಗೆ ನೀರನ್ನ ಒದಗಿಸತಕ್ಕಂತಹ ಪವಿತ್ರ ಆ ಕೆರೆಗಳಿಗೆ ಇದೀಗ ಆ ಕೆರೆಗಳ ಮಣ್ಣಿನ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಟ್ಟ ಕಣ್ಣು ಬಿದ್ದಿದ್ದು ಮಣ್ಣು ಬಾಕರು ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೋತಾ ಇದ್ದಾರೆ. ಇದರ ವಿರುದ್ಧ ಅಲ್ಲಿನ ಸ್ಥಳೀಯರು ಧ್ವನಿಯನ್ನ ಎತ್ತ ಇದ್ದಂತೆ ಆ ಮಣ್ಣು ಬಾಕರು ಇದೀಗ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೆರೆಗಳ ಮೇಲೆ ರಿಯಲ್ ಎಸ್ಟೇಟ್ ದಂಧೆಕೋರರ ಕಣ್ಣು. ಹೂಳು ತೆಗೆಯುವ ನೆಪದಲ್ಲಿ ಮಣ್ಣು ಬಾಕರ ಕಳ್ಳಾಟ. ಮಣ್ಣಿಗೂ ಚಿನ್ನದ ಬೆಲೆಗಿದೆ. ಹೀಗಿರುವಾಗ ರಿಯಲ್ ಎಸ್ಟೇಟ್ ನಿರ್ಮಾಣ ಮಾಡುವವರ ಕಣ್ಣು ಕೆರೆಗಳ ಮೇಲೂ ಬಿದ್ದಿದೆ. ಹೂಳು ತೆಗೆಯುವ ನೆಪದಲ್ಲಿ ಕೆರೆಗಳ ಮಣ್ಣು ಬಗೆಯುತ್ತಿದ್ದಾರೆ. 1-2 ಅಡಿ ಬಿಟ್ಟು 10-15 ಅಡಿ ಆಳದಷ್ಟು ಮಣ್ಣು ತೆಗೆಯುತ್ತಿದ್ದಾರೆ. ಹಾಸನ ಭುವನಹಳ್ಳಿಯಲ್ಲಿನ ಕೆರೆಯಲ್ಲಿ ಹೂಳು ತೆಗೆಯುವ ಸೋಗಿನಲ್ಲಿ 10-15 ಅಡಿ ಮಣ್ಣು ತೆಗೆದಿದ್ದಾರೆ. ಬೇಕಾಬಿಟ್ಟಿ ಮಣ್ಣು ಬಗೆದು ಸಾವಿರಾರು ಲೋಡ್ ಮಣ್ಣು ಸಾಗಿಸಿದ್ದಾರೆ. ಮಣ್ಣು ಸಡಿಲಗೊಂಡು ಕರೆಂಟ್ ಕಂಬ ವಾಲಿದ್ರು ಕಳ್ಳರು ಬಿಟ್ಟು ಬಿಡದೆ ಮಣ್ಣು ತೆಗೆದಿದ್ದಾರೆ. ಈ ವಿಚಾರ ತಿಳಿದು ಸ್ಥಳೀಯರು ಧ್ವನಿ ಎತ್ತಿದಂತೆ ಮಣ್ಣು ಬಾಕರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ತೆಗೆದವ್ರು ನೋಡಿ ಅಲ್ಲಿ ಗೊತ್ತಲ್ಲ, ನಾವ್ ಯಾಕೆ ಇತ್ಲಾಗ ಬರೋ ನಾವೇನಿದ್ರು ಆ ಕಡೆ ಸೈಡ್ ಅಲ್ಲಿ ಇರ್ತೀವಿ. ಈ ಕಡೆ ತೆಗೆದ್ರದ ಅಲ್ಲೆಲ್ಲ ಬೋರಾಡ್ತವಲ್ಲ JCB ಅನ್ಕೊಂಡಿದ್ರೆ ಈ ಕಡೆ ಬಂದು ಈ ತರ ಮಾಡ್ಯಾಕ ಹೋಗಿದ್ದಾರೆ. ಏನು ದನ ಕರ ನೀರಿಗೆ ಬರೋದು ಯಾರ ಬಂದು ಬಿದ್ರೆ ಎದ್ರೆ ಕೆರೆ ತುಂಬಿ ಇಲ್ಲಿವರೆಗೂ ನಾವು ನಿಂತಿರೋವರೆಗೂ ನೀರು ಬರುತ್ತೆ. ಅಲ್ಲಿ ಎಷ್ಟು ಹಾಳಾಗುತ್ತೆ ಸರ್, ಬದುಕ್ತಾವ ಸರ್ ದನ ಕರ. ಆ ಕಡೆನೂ ಲೇಔಟ ಎಲ್ಲ ಲೇಔಟ್ ಅದು ಏರಿಯಾದು. ಹಾಸನವು ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ಹೊಂದಿರುವ ಜಿಲ್ಲೆಗಳಲ್ಲಿ ಮುಂದಿದೆ. ಆದರೆ ಈ ರೀತಿ ಲೇಔಟ್ ಮಾಫಿಯಾ ಮಣ್ಣು ಬಾಕರ ಕೈಗೆ ಸಿಲುಕಿ ಕೆರೆಗಳು ನಲುಗುವ ಸ್ಥಿತಿ ಬಂದಿದೆ. ಈ ಬಗ್ಗೆ ಹಾಸನ ಡಿಸಿ ಕ್ರಮ ವಹಿಸಬೇಕಿದೆ. ಶೀಘ್ರದಲ್ಲಿ ಕಾನೂನು ಜಾರಿ ಮಾಡದೇ ಇದ್ರೆ ರೈತರ ನೀರಿನ ಮೂಲ ಕೆರೆಗಳು ನೆಲಸಮವಾಗಿ ಅಂತರ್ಜಲಕ್ಕೂ ಇದು ಪೆಟ್ಟು ಬೀಳಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಆ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂತಹ ಜಿಲ್ಲೆ. ಇದೀಗ ಆ ಜಿಲ್ಲೆಯ ಕೆರೆಗಳ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಟ್ಟ ಕಣ್ಣು ಬಿದ್ದಿದೆ. ನೂರಾರು ರೈತರ ಬೆಳೆಗಳಿಗೆ ನೀರನ್ನ ಒದಗಿಸತಕ್ಕಂತಹ ಪವಿತ್ರ ಆ ಕೆರೆಗಳಿಗೆ ಇದೀಗ ಆ ಕೆರೆಗಳ ಮಣ್ಣಿನ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಟ್ಟ ಕಣ್ಣು ಬಿದ್ದಿದ್ದು ಮಣ್ಣು ಬಾಕರು ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೋತಾ ಇದ್ದಾರೆ. ಇದರ ವಿರುದ್ಧ ಅಲ್ಲಿನ ಸ್ಥಳೀಯರು ಧ್ವನಿಯನ್ನ ಎತ್ತ ಇದ್ದಂತೆ ಆ ಮಣ್ಣು ಬಾಕರು ಇದೀಗ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೆರೆಗಳ ಮೇಲೆ ರಿಯಲ್ ಎಸ್ಟೇಟ್ ದಂಧೆಕೋರರ ಕಣ್ಣು. ಹೂಳು ತೆಗೆಯುವ ನೆಪದಲ್ಲಿ ಮಣ್ಣು ಬಾಕರ ಕಳ್ಳಾಟ. ಮಣ್ಣಿಗೂ ಚಿನ್ನದ ಬೆಲೆಗಿದೆ. ಹೀಗಿರುವಾಗ ರಿಯಲ್ ಎಸ್ಟೇಟ್ ನಿರ್ಮಾಣ ಮಾಡುವವರ ಕಣ್ಣು ಕೆರೆಗಳ ಮೇಲೂ ಬಿದ್ದಿದೆ. ಹೂಳು ತೆಗೆಯುವ ನೆಪದಲ್ಲಿ ಕೆರೆಗಳ ಮಣ್ಣು ಬಗೆಯುತ್ತಿದ್ದಾರೆ. 1-2 ಅಡಿ ಬಿಟ್ಟು 10-15 ಅಡಿ ಆಳದಷ್ಟು ಮಣ್ಣು ತೆಗೆಯುತ್ತಿದ್ದಾರೆ. ಹಾಸನ ಭುವನಹಳ್ಳಿಯಲ್ಲಿನ ಕೆರೆಯಲ್ಲಿ ಹೂಳು ತೆಗೆಯುವ ಸೋಗಿನಲ್ಲಿ 10-15 ಅಡಿ ಮಣ್ಣು ತೆಗೆದಿದ್ದಾರೆ. ಬೇಕಾಬಿಟ್ಟಿ ಮಣ್ಣು ಬಗೆದು ಸಾವಿರಾರು ಲೋಡ್ ಮಣ್ಣು ಸಾಗಿಸಿದ್ದಾರೆ. ಮಣ್ಣು ಸಡಿಲಗೊಂಡು ಕರೆಂಟ್ ಕಂಬ ವಾಲಿದ್ರು ಕಳ್ಳರು ಬಿಟ್ಟು ಬಿಡದೆ ಮಣ್ಣು ತೆಗೆದಿದ್ದಾರೆ. ಈ ವಿಚಾರ ತಿಳಿದು ಸ್ಥಳೀಯರು ಧ್ವನಿ ಎತ್ತಿದಂತೆ ಮಣ್ಣು ಬಾಕರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ತೆಗೆದವ್ರು ನೋಡಿ ಅಲ್ಲಿ ಗೊತ್ತಲ್ಲ, ನಾವ್ ಯಾಕೆ ಇತ್ಲಾಗ ಬರೋ ನಾವೇನಿದ್ರು ಆ ಕಡೆ ಸೈಡ್ ಅಲ್ಲಿ ಇರ್ತೀವಿ. ಈ ಕಡೆ ತೆಗೆದ್ರದ ಅಲ್ಲೆಲ್ಲ ಬೋರಾಡ್ತವಲ್ಲ JCB ಅನ್ಕೊಂಡಿದ್ರೆ ಈ ಕಡೆ ಬಂದು ಈ ತರ ಮಾಡ್ಯಾಕ ಹೋಗಿದ್ದಾರೆ. ಏನು ದನ ಕರ ನೀರಿಗೆ ಬರೋದು ಯಾರ ಬಂದು ಬಿದ್ರೆ ಎದ್ರೆ ಕೆರೆ ತುಂಬಿ ಇಲ್ಲಿವರೆಗೂ ನಾವು ನಿಂತಿರೋವರೆಗೂ ನೀರು ಬರುತ್ತೆ. ಅಲ್ಲಿ ಎಷ್ಟು ಹಾಳಾಗುತ್ತೆ ಸರ್, ಬದುಕ್ತಾವ ಸರ್ ದನ ಕರ. ಆ ಕಡೆನೂ ಲೇಔಟ ಎಲ್ಲ ಲೇಔಟ್ ಅದು ಏರಿಯಾದು. ಹಾಸನವು ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ಹೊಂದಿರುವ ಜಿಲ್ಲೆಗಳಲ್ಲಿ ಮುಂದಿದೆ. ಆದರೆ ಈ ರೀತಿ ಲೇಔಟ್ ಮಾಫಿಯಾ ಮಣ್ಣು ಬಾಕರ ಕೈಗೆ ಸಿಲುಕಿ ಕೆರೆಗಳು ನಲುಗುವ ಸ್ಥಿತಿ ಬಂದಿದೆ. ಈ ಬಗ್ಗೆ ಹಾಸನ ಡಿಸಿ ಕ್ರಮ ವಹಿಸಬೇಕಿದೆ. ಶೀಘ್ರದಲ್ಲಿ ಕಾನೂನು ಜಾರಿ ಮಾಡದೇ ಇದ್ರೆ ರೈತರ ನೀರಿನ ಮೂಲ ಕೆರೆಗಳು ನೆಲಸಮವಾಗಿ ಅಂತರ್ಜಲಕ್ಕೂ ಇದು ಪೆಟ್ಟು ಬೀಳಲಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಆ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂತಹ ಜಿಲ್ಲೆ. ಇದೀಗ ಆ ಜಿಲ್ಲೆಯ ಕೆರೆಗಳ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಟ್ಟ ಕಣ್ಣು ಬಿದ್ದಿದೆ. ನೂರಾರು ರೈತರ ಬೆಳೆಗಳಿಗೆ ನೀರನ್ನ ಒದಗಿಸತಕ್ಕಂತಹ ಪವಿತ್ರ ಆ ಕೆರೆಗಳಿಗೆ ಇದೀಗ ಆ ಕೆರೆಗಳ ಮಣ್ಣಿನ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಟ್ಟ ಕಣ್ಣು ಬಿದ್ದಿದ್ದು ಮಣ್ಣು ಬಾಕರು ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೋತಾ ಇದ್ದಾರೆ. ಇದರ ವಿರುದ್ಧ ಅಲ್ಲಿನ ಸ್ಥಳೀಯರು
ಧ್ವನಿಯನ್ನ ಎತ್ತ ಇದ್ದಂತೆ ಆ ಮಣ್ಣು ಬಾಕರು ಇದೀಗ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೆರೆಗಳ ಮೇಲೆ ರಿಯಲ್ ಎಸ್ಟೇಟ್ ದಂಧೆಕೋರರ ಕಣ್ಣು. ಹೂಳು ತೆಗೆಯುವ ನೆಪದಲ್ಲಿ ಮಣ್ಣು ಬಾಕರ ಕಳ್ಳಾಟ. ಮಣ್ಣಿಗೂ ಚಿನ್ನದ ಬೆಲೆಗಿದೆ. ಹೀಗಿರುವಾಗ ರಿಯಲ್ ಎಸ್ಟೇಟ್ ನಿರ್ಮಾಣ ಮಾಡುವವರ ಕಣ್ಣು ಕೆರೆಗಳ ಮೇಲೂ ಬಿದ್ದಿದೆ. ಹೂಳು ತೆಗೆಯುವ ನೆಪದಲ್ಲಿ ಕೆರೆಗಳ ಮಣ್ಣು ಬಗೆಯುತ್ತಿದ್ದಾರೆ. 1-2 ಅಡಿ ಬಿಟ್ಟು 10-15 ಅಡಿ ಆಳದಷ್ಟು ಮಣ್ಣು ತೆಗೆಯುತ್ತಿದ್ದಾರೆ. ಹಾಸನ ಭುವನಹಳ್ಳಿಯಲ್ಲಿನ ಕೆರೆಯಲ್ಲಿ ಹೂಳು ತೆಗೆಯುವ ಸೋಗಿನಲ್ಲಿ 10-15 ಅಡಿ ಮಣ್ಣು ತೆಗೆದಿದ್ದಾರೆ. ಬೇಕಾಬಿಟ್ಟಿ ಮಣ್ಣು ಬಗೆದು ಸಾವಿರಾರು ಲೋಡ್ ಮಣ್ಣು ಸಾಗಿಸಿದ್ದಾರೆ. ಮಣ್ಣು ಸಡಿಲಗೊಂಡು ಕರೆಂಟ್ ಕಂಬ ವಾಲಿದ್ರು ಕಳ್ಳರು ಬಿಟ್ಟು ಬಿಡದೆ ಮಣ್ಣು ತೆಗೆದಿದ್ದಾರೆ. ಈ ವಿಚಾರ ತಿಳಿದು ಸ್ಥಳೀಯರು ಧ್ವನಿ ಎತ್ತಿದಂತೆ ಮಣ್ಣು ಬಾಕರು ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ. ತೆಗ್ದವ್ರ ನೋಡಿ ಅಲ್ಲಿ ಗೊತ್ತಲ್ಲ, ನಾವ್ ಯಾಕೆ ಇತ್ಲ ಬರೋ ನಾವೇನಿದ್ರು ಆ ಕಡೆ ಸೈಡ್ ಅಲ್ಲಿ ಇರ್ತೀವಿ. ಈ ಕಡೆ ತೆಗ್ದ್ರದ ಅಲ್ಲೆಲ್ಲ ಬೋರಾಡ್ತವಲ್ಲ JCB ಅನ್ಕೊಂಡಿದ್ರೆ ಈ ಕಡೆ ಬಂದು ಈ ತರ ಮಾಡ್ಯಾಕೆ ಹೋಗಿದ್ದಾರೆ. ಏನು ಉನ್ನಾಕರ ನೀರಿಗೆ ಬರೋದು ಯಾರ ಒಂದು ಬಿದ್ರೆ ಎದ್ರೆ ಕೆರೆ ತುಂಬಿರ್ ಇಲ್ಲಿವರೆಗೂ ನಾವು ನಿಂತ್ರವರೆಗೂ ನೀರು ಬರುತ್ತೆ. ಅಲ್ಲಿ ಎಷ್ಟು ಹಾಳಾಗುತ್ತೆ ಸರ್, ಬದುಕ್ತಾವ ಸರ್ ದನಕರ. ಆ ಕಡೆನೂ ಲೇಔಟ್ ಎಲ್ಲ ಲೇಔಟ್. ಅದು ಏರಿಯಾದು ಹಾಸನವು ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ಹೊಂದಿರೋ ಜಿಲ್ಲೆಗಳಲ್ಲಿ ಮುಂದಿದೆ. ಆದರೆ ಈ ರೀತಿ ಲೇಔಟ್ ಮಾಫಿಯಾ ಮಣ್ಣು ಬಾಕರ ಕೈಗೆ ಸಿಲುಕಿ ಕೆರೆಗಳು ನಲುಗುವ ಸ್ಥಿತಿ ಬಂದಿದೆ. ಈ ಬಗ್ಗೆ ಹಾಸನ DC ಕ್ರಮ ವಹಿಸಬೇಕಿದೆ. ಶೀಘ್ರದಲ್ಲಿ ಕಾನೂನು ಜಾರಿ ಮಾಡದೇ ಇದ್ರೆ ರೈತರ ನೀರಿನ ಮೂಲ ಕೆರೆಗಳು ನೆಲಸಮವಾಗಿ ಅಂತರ್ಜಲಕ್ಕೂ ಇದು ಪೆಟ್ಟು ಬೀಳಲಿದೆ. ಆ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರತಕ್ಕಂತಹ ಜಿಲ್ಲೆ. ಇದೀಗ ಆ ಜಿಲ್ಲೆಯ ಕೆರೆಗಳ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಟ್ಟ ಕಣ್ಣು ಬಿದ್ದಿದೆ. ನೂರಾರು ರೈತರ ಬೆಳೆಗಳಿಗೆ ನೀರನ್ನ ಒದಗಿಸತಕ್ಕಂತಹ ಪವಿತ್ರ ಆ ಕೆರೆಗಳಿಗೆ ಇದೀಗ ಆ ಕೆರೆಗಳ ಮಣ್ಣಿನ ಮೇಲೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಕೆಟ್ಟ ಕಣ್ಣು ಬಿದ್ದಿದ್ದು ಮಣ್ಣು ಬಾಕರು ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೋತಾ ಇದ್ದಾರೆ. ಇದರ ವಿರುದ್ಧ ಅಲ್ಲಿನ ಸ್ಥಳೀಯರು ಧ್ವನಿಯನ್ನ ಎತ್ತ ಇದ್ದಂತೆ ಆ ಮಣ್ಣು ಬಾಕರು ಇದೀಗ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೆರೆಗಳ ಮೇಲೆ ರಿಯಲ್ ಎಸ್ಟೇಟ್ ದಂಧೆಕೋರರ ಕಣ್ಣು. ಹೂಳು ತೆಗೆಯುವ ನೆಪದಲ್ಲಿ ಮಣ್ಣು ಬಾಕರ ಕಳ್ಳಾಟ. ಮಣ್ಣಿಗೂ ಚಿನ್ನದ ಬೆಲೆಗಿದೆ. ಹೀಗಿರುವಾಗ ರಿಯಲ್ ಎಸ್ಟೇಟ್ ನಿರ್ಮಾಣ ಮಾಡುವವರ ಕಣ್ಣು ಕೆರೆಗಳ ಮೇಲೂ ಬಿದ್ದಿದೆ. ಹೂಳು ತೆಗೆಯುವ ನೆಪದಲ್ಲಿ ಕೆರೆಗಳ ಮಣ್ಣು ಬಗೆಯುತ್ತಿದ್ದಾರೆ. 1-2 ಅಡಿ ಬಿಟ್ಟು 10-15 ಅಡಿ ಆಳದಷ್ಟು ಮಣ್ಣು ತೆಗೆಯುತ್ತಿದ್ದಾರೆ. ಹಾಸನ ಭುವನಹಳ್ಳಿಯಲ್ಲಿನ ಕೆರೆಯಲ್ಲಿ ಹೂಳು ತೆಗೆಯುವ ಸೋಜಿನಲ್ಲಿ 10-15 ಅಡಿ ಮಣ್ಣು ತೆಗೆದಿದ್ದಾರೆ. ಬೇಕಾಬಿಟ್ಟಿ ಮಣ್ಣು ಬಗೆದು ಸಾವಿರಾರು ಲೋಡ್ ಮಣ್ಣು ಸಾಗಿಸಿದ್ದಾರೆ. ಮಣ್ಣು ಸಡಿಲಗೊಂಡು ಕರೆಂಟ್ ಕಂಬ ವಾಲಿದ್ರು ಕಳ್ಳರು ಬಿಟ್ಟು ಬಿಡದೆ ಮಣ್ಣು ತೆಗೆದಿದ್ದಾರೆ. ಈ ವಿಚಾರ ತಿಳಿದು ಸ್ಥಳೀಯರು ಧ್ವನಿ ಎತ್ತಿದಂತೆ ಮಣ್ಣು ಬಾಕರು ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ. ತೆಗ್ದವ್ರ ನೋಡಿ ಅಲ್ಲಿ ಗೊತ್ತಲ್ಲ, ನಾವ್ ಯಾಕೆ ಇತ್ಲ ಬರೋ ನಾವೇನಿದ್ರು ಆ ಕಡೆ ಸೈಡ್ ಅಲ್ಲಿ ಇರ್ತೀವಿ. ಈ ಕಡೆ ತೆಗ್ದ್ರದ ಅಲ್ಲೆಲ್ಲ ಬೋರಾಡ್ತವಲ್ಲ JCB ಅನ್ಕೊಂಡಿದ್ರೆ